ಶಿಕಾರಿಪುರದ ಸರ್ದಾರ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಅವರ ಮನದಾಳದ ಮಾತುಗಳನ್ನು ಕೇಳೋಣ. ಸರ್, ಈಗ ತುಂಬ ಎಡೆಬಿಡದೆ ತಾವು ಪ್ರಚಾರ ಮಾಡ್ತಾ ಇದ್ದೀರಿ. ಹೆಲ್ತ್ ಪ್ರಾಬ್ಲಮ್ ಆಗಲ್ವಾ ಸರ್? ಖಂಡಿತ ಇಲ್ಲ. ನಾನು ಡಿಸೆಂಬರ್ 9ನೇ ತಾರೀಕು ಪಕ್ಷವನ್ನು ಕಟ್ಟಿ ನಾನು ಅಧ್ಯಕ್ಷನಾದ ಮೇಲೆ ಇದುವರೆಗೆ ಸುಮಾರು 150-160 ಸಭೆಗಳನ್ನು ಮಾಡಿದ್ದೇನೆ. 16,000 ಜನ ಸೇರ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯಮಂತ್ರಿ ಆಗಿದ್ದಾಗೂ ಸೇರಿರಲಿಲ್ಲ. KJP ಪಕ್ಷದ ರಾಜ್ಯದ ಅಧ್ಯಕ್ಷನಾದ ಮೇಲೆ ಜನ ತೋರಿಸಿರೋ ಒಂದು ಪ್ರೀತಿ, ವಾತ್ಸಲ್ಯ, ಜನಬೆಂಬಲ ನೋಡಿದಾಗ ನನಗಿನ್ನೂ ಒಂದು ರೀತಿ ಆನೆಯ ಶಕ್ತಿ ಬಂದಂತಾಗಿದೆ. ಯಾವುದೇ ರೀತಿಯ ನಾನು ಬಳಲಿಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಮಾರು 8-10 ಸಭೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ನಿನ್ನೆ ಸಹ ಸುಮಾರು 10 ಸಭೆಗಳನ್ನು ಮುಗಿಸಿ ರಾತ್ರಿ 1 ಗಂಟೆವರೆಗೂ ನಾನು ಬಂದಿದ್ದೇನೆ. ಹೀಗಾಗಿ ನನಗೆ ಯಾವುದೋ ಆಯಾಸ, ಮತ್ತೊಂದು ಸುಸ್ತು ಇದು ಕಾಣ್ತಾ ಇಲ್ಲ. ಎಡೆಬಿಡದ ಪ್ರಚಾರ ನಡುವೆ ವಿಶ್ರಾಂತಿ ಪಡಬೇಕು ಅಂದರೆ ಹೇಗೆ ಮಾಡ್ತೀನಿ ಸರ್? ವಿಶ್ರಾಂತಿ ಪ್ರಶ್ನೆನೇ ಇಲ್ಲ. ನನ್ನ ಜೀವನದಲ್ಲಿ 40 ವರ್ಷ ಆಯಿತು. ನಾನು ರೆಸ್ಟ್ ತೊಗೊಂಡು ವಿಶ್ರಾಂತಿ ತೊಗೊಂಡು ದಿವಸಗಳು ನನಗೆ ನೆನಪಿರೋ ಗೊತ್ತಿಲ್ಲ. ಯಾಕೆಂದ್ರೆ ತಿಂಗಳಲ್ಲಿ 20 ದಿವಸ ಪ್ರವಾಸ ಮಾಡೋಕ್ಕೆ ಶುರು ಮಾಡಿ ನಾನು ಆಗಲೇ ಸುಮಾರು 30-40 ವರ್ಷ ಆಯಿತು. ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ. ನಾನು ಏನಿದ್ದು 12 ಗಂಟೆಗೆ ಬೆಡ್ಗೆ ಹೋಗ್ತೇನೆ, 5 ಗಂಟೆಗೆ ಎದ್ದು ಕುಂತು ಪೇಪರ್ ಓದಿ ನನ್ನ ದಿನಚರಿ ಪ್ರಾರಂಭ ಆಗುತ್ತೆ. ಭಾಳ ಜಾಸ್ತಿ ಅಂದರೆ ಬೆಳಗ್ಗೆ ಸುಮಾರು 1 ಗಂಟೆ ವಾಕ್ ಮಾಡ್ತೇನೆ, 6ರಿಂದ 7 ಗಂಟೆವರೆಗೂ. ಈ ಚುನಾವಣೆ ಪ್ರಕ್ರಿಯೆ ಶುರುವಾಗಿರೋದ್ರಿಂದ ವಾಕ್ ಮಾಡೋಕ್ಕೂ ಪುರ್ಸೊತ್ತು ಸಿಗ್ತಾ ಇಲ್ಲ. ಆದರೆ ರಾತ್ರಿ 12ರಿಂದ 5 ಗಂಟೆವರೆಗಂತೂ ನಿದ್ದೆ ಮಾಡ್ತೇನೆ. ಅದೇ ನನಗೆ ವಿಶ್ರಾಂತಿ, ಅದೇ ಅಲ್ಲ ಯಾವತ್ತು. ಸರ್, ಅದು ಆಹಾರ ಏನಂತ ಮಿತಾಹಾರ ಬೆಳೆಸ್ತೀರೋ ಹೇಗೆ? ಎಲ್ಲಿ ಸ್ವಾಮಿ, ನಾನು ಬೆಳಗ್ಗೆ ಎದ್ದು ಇನ್ನೊಬ್ಬರ ಮನೇಲಿ ಊಟ ಮಾಡುವಂಥದ್ದು, ಯಾರ್ದೋ ಮನೇಲಿ ತಿಂಡಿ, ಯಾರ್ದೋ ಮನೇಲಿ ಊಟ, ಯಾರ್ದೋ ಮನೇಲಿ ರಾತ್ರಿ ಊಟ. ನಾವು ಮನೇಲಿದ್ದಾಗ ಸ್ವಲ್ಪ ಮುದ್ದೆ, ರೊಟ್ಟಿ ಇದನ್ನು ಉಪಯೋಗಿಸ್ತೀನಿ. ನನಗೆ ಇಡ್ಲಿ, ವಡೆ ಇದನ್ನು ಕಂಡು ಹೆಚ್ಚು ಪ್ರೀತಿ. ಉಪ್ಪಿಟ್ಟು ಇದನ್ನು. ರಾಜ್ಯ ಪ್ರವಾಸ ಬೇರೆ ಮಾಡಬೇಕು. ಕ್ಷೇತ್ರದಲ್ಲಿ ನಿಮ್ಮ ಪ್ರಚಾರ ಕಾರ್ಯ ಹೇಗೆ ನಡ್ಸ್ಕೊಂಡು ಹೋಗ್ತೀರಿ? ನೀವು ಇಲ್ದಿರೋ ಸಂದರ್ಭಗಳಲ್ಲಿ ಹೇಗೆ ನಡೆಯುತ್ತೆ? ನೋಡಿ, ನಾನು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರನ ನನ್ನ ಕಾರ್ಯಕರ್ತರು ನೋಡ್ತಿದ್ದಾರೆ. ದೇವದುರ್ಗವಾದಂಥ ಕಾರ್ಯಕರ್ತರಿದ್ದಾರೆ. ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನ್ನ ಸೊಸೆಯಂದರು, ನನ್ನ ಹೆಣ್ಣುಮಕ್ಕಳು ಓಡಾಡ್ತಾ ಇದ್ದಾರೆ. ವಾತಾವರಣ ತುಂಬ ಚೆನ್ನಾಗಿದೆ. ನಾನು ಈ ಸಾರಿ ಒಂದು 50,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಹಿಂದೆಂದಿಗಿಂತ ದೊಡ್ಡ ಲೀಡಲ್ಲಿ ಗೆಲ್ತೇನೆ ಅನ್ನೋ ವಿಶ್ವಾಸ ಇದೆ. ಶಿಕಾರಿಪುರ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀರಿ. ಈಗ ಮತ್ತೆ ನೀವು ಪುನರಾಯ್ಕೆ ಆದರೆ ಏನು ಮಾಡಬೇಕು ಅಂತ ಕನಸ್ಕೊಂಡಿದ್ದೀರಿ? ಶಿಕಾರಿಪುರ ತಾಲೂಕನ್ನು ಒಂದು ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಮಾಡಿದ್ದೇನೆ. ಅದೇ ರೀತಿ ಶಿರಾಳಕೊಪ್ಪ ಒಂದು ತಾಲೂಕು ಕೇಂದ್ರ ಆಗಬೇಕು. ಅದೇನೋ ತಾಲೂಕು ಕೇಂದ್ರ, ಜಿಲ್ಲಾ ಕೇಂದ್ರ ಅದರಿಂದ ಸಾಧನೆ ಆಗುತ್ತೆ ಅಂತಲ್ಲ, ನಂದೇನೋ ಈ ಭಾಗದ ಜನರ ಕನಸದು. ವಿರೋಧ ಪಕ್ಷಗಳು ಅಂದರೆ ಪ್ರಮುಖವಾಗಿ ನಿಮ್ಮ ಹಳೆ ಮನೆ BJPಯವರು ಸಾಕಷ್ಟು ಆರೋಪಗಳು ಮಾಡ್ತಾರೆ. ಅವ್ರಿಗೆ ಏನು ಉತ್ತರ ಕೊಡ? ಅವ್ರಿಗೆ ನಿಂತಿರೋ ನೆಲ ಕುಸಿತಾ ಇದೆ. ಈಗಾಗಲೇ ಡೆಪ್ಟಿ CM ಈಶ್ವರಪ್ಪನ ಮೇಲೆ ಗುರುತರವಾದ ಆರೋಪ ಇದ್ದು, ನೋಟು ಎಣಿಸುವಂಥ ಯಂತ್ರನೇ ಅವ್ರ ಮನೇಲಿ ಸಿಕ್ಕಿದ್ದು ಅನ್ನೋದು ಜಗಜ್ಜಾಹೀರವಾಗಿದೆ. ಈಗ ಬೇಲ್ ಸಿಗೋದೇ ಕಷ್ಟ ಆಗಿ ಬೇಲ್ ತಗೊಂಡು ಬಂದಿದ್ದಾರೆ. ಅದೇ ರೀತಿ ಉಳಿದಂಥ ಸಚಿವರ ಮೇಲೂ ಆರೋಪ ಇದೆ. ಜಗದೀಶ್ ಶೆಟ್ಟರ್ ಅಂತೂ ಅವ್ರು ಮುಖ್ಯಮಂತ್ರಿಗಳಾದ ಮೇಲೆ ಒಂದು ರೀತಿ ಟ್ರಾನ್ಸ್ಫರ್ ದಂಧೆಗೆ ನಿಂತುಬಿಟ್ರು. ವಿಧಾನಸೌಧ 3ನೇ ಮಾಡಿಗೆ ಹೋದರೆ ಯಾರು ಕೇಳಿದ್ರು ಹೇಳ್ತಾರೆ ಅವ್ರು ಯಾವ ದಂಧೆ ಮಾಡಿದ್ರು, ಯಾವ ರೀತಿ ಇದು ಮಾಡಿದ್ರು ಅಂತ. ಶಿರಾಳಕೊಪ್ಪ ಮಾರ್ಗವಾಗಿ 2:15 ಸುಮಾರಿಗೆ ತೊಗರ್ಸಿಗೆ ಆಗಮಿಸುತ್ತಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ. ಅಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕ ಮಹಾಲಿಂಗಪ್ಪ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುತ್ತಾರೆ. ಇವತ್ತು ಶಿರಾಳಕೊಪ್ಪದಲ್ಲಿ ನಮ್ಮ ಮಾಜಿ ಶಾಸಕರಾದಂಥ ಮಹಾಲಿಂಗಪ್ಪನವರು ನಮ್ಮ KJPಗೆ ಸೇರಿ ಒಂದು ರೀತಿ ದೊಡ್ಡ ಶಕ್ತಿ ಬಂದಂತಾಗಿದೆ. ಈಗಾಗಲೇ ನಾನು 2 ತಿಂಗಳಿಂದ 2 ಸಾರಿ ಬಂದಿದ್ದೆ. ಅವ್ರು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾವುದೇ ಸ್ಥಾನಮಾನ ಅಲ್ಲ, ಗೌರವದಿಂದ ಇರಬೇಕು ನಾನು ಒಂದು ಕಡೆ ಅನ್ನೋದು ಅವರ ಅಪೇಕ್ಷೆ ಇತ್ತು. ಸೊ ಭಾಳ ಎಲ್ಲರೂ ನಮ್ಮ ಸ್ನೇಹಿತರ ಅಪೇಕ್ಷೆನೂ ಇತ್ತು. ಶಿರಾಳಕೊಪ್ಪದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಪ್ರಭಾವಿ ವ್ಯಕ್ತಿಗಳು ಇವತ್ತು ನಮ್ಮ ಜೊತೆ ಬಂದಿದ್ದು ನಮಗೊಂಥರ ದೊಡ್ಡ ಶಕ್ತಿ ಬಂದಂತಾಗಿದೆ. ಏನಲ್ಲಿ ಇರ್ತಕ್ಕಂಥ ನಮ್ಮ ಶಿಕಾರಿಪುರ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಯಾರು ಹೋರಾಟ ಮಾಡ್ತಾರೆ, ಹೋರಾಟ ಮಾಡಿರ್ತಕ್ಕಂಥವ್ರಿಗೆ ಹೋರಾಟ ಮಾಡಬೇಕು, ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು KJP ಸೇರಿದರೆ ಸಾಮಾನ್ಯ ಜನಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡಿ ಇಲ್ಲಿ ಹಿಡಿವಡಿ ಕಡಿ ಅಂತಕ್ಕಂಥದ್ದಲ್ಲ, ಒಂದು ಹೊಂದಾಣಿಕೆಯಿಂದ ಹೋಗಬೇಕು, ಹೊಂದಾಣಿಕೆಯಿಂದ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡೋದು. ಅಧಿಕಾರ ಮುಖ್ಯ ಅಲ್ಲ, ಪ್ರೀತಿ ವಿಶ್ವಾಸ ಮುಖ್ಯ ಅಂತಕ್ಕಂಥ ದೃಷ್ಟಿ. ಯಡಿಯೂರಪ್ಪನವರು ತಮ್ಮ ಚುನಾವಣಾ ಪ್ರಚಾರದ ಸಭೆಗಳ ಮಧ್ಯೆ ಒಂದು ರಾಜಕೀಯ ಚಾಣಕ್ಯ ತಂತ್ರವನ್ನು ಮೆರೆದಿದ್ದಾರೆ. ಈ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದ ಮಹಾಲಿಂಗಪ್ಪನವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮೂಲಕ ತಮ್ಮ ಬಲವನ್ನು ವೃದ್ಧಿಗೊಳಿಸಿದ್ದಾರೆ.
ಈಗ ಸುಮಾರು 2 ಕಾಲದ ಸಮಯ ಶಿಕಾರಿಪುರ ತಾಲೂಕಿನ ತೊಗರ್ಸಿ ಪಟ್ಟಣದಲ್ಲಿ ಚುನಾವಣಾ ಪ್ರಚಾರ ಸಭೆ ನಡೆಸ್ತಾ ಇದ್ದಾರೆ. ಮೂರು 45ಕ್ಕೆ ಸೊರಬದಲ್ಲಿ ಕಾರ್ಯಕರ್ತರ ಮನೆಯಲ್ಲಿ ಊಟ. ಈಗ ಸಮಯ 4 ಗಂಟೆ. ಸೊರಬ ಕ್ಷೇತ್ರದ ಕೆಜೆಪಿ ಅಭ್ಯರ್ಥಿಯಾಗಿದ್ದ ಹರ್ತಾಳ್ ಹಾಲಪ್ಪನವರ ಪರವಾಗಿ ಯಡಿಯೂರಪ್ಪನವರು ಚುನಾವಣಾ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಓಟ್ ಕೇಳ್ತಾರೆ, ದಯವಿಟ್ಟು ಈಗಾಗಲೇ ಮಾತಾಡಿದ್ದೇನೆ, ಅಭಿವೃದ್ಧಿ ಕಣ್ಣಿಗೆ ಕಾಣ್ತಾ ಇದೆ ಹೇಳಿದ್ರು ನಮ್ಮ ಸಾಹೇಬರು. ಮಾತಾಡೋದು ಸಾಧನೆ ಅಲ್ಲ. ಹಾಲಪ್ಪ ಮುಖ್ಯಮಂತ್ರಿ ಆದ್ರೆ ಏನ್ ಕೊಡ್ತೇನೆ ಹೇಳ್ತಾರೆ. ಸೊರಬದಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಮಕ್ಕಳು ಸ್ಪರ್ಧೆಯಲ್ಲಿದ್ದಾರೆ. ಅವರಿಗೆ ವೋಟ್ ಹಾಕಬೇಡಿ, ಕೆಜೆಪಿಗೆ ವೋಟ್ ಹಾಕಿ ಅಂತ ಕಾರ್ಯಕರ್ತರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾರೆ ಯಡಿಯೂರಪ್ಪನವರು. ಐದು ಗಂಟೆಗೆ ಹರ್ತಾಳು ಹಾಲಪ್ಪ ಮನೆಗೆ ಭೇಟಿ. ಲೀಡರ್ ಜೊತೆ ಒಂದು ಸುತ್ತು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ.